ಪ್ರೀತಿ ಅಂದರೆ ಮೊದಲ ನೋಟ, ಮೊದಲ ಸ್ಪರ್ಶ, ಮೊದಲ ಮಾತು ಅಂತ ಅಂದ್ಕೊಳ್ತೀವಿ. ಆದರೆ ನಿಜವಾದ ಪ್ರೀತಿ ಮದುವೆಯಾದ ನಂತರ ಪ್ರತಿದಿನವೂ ಒಬ್ಬರನ್ನೊಬ್ಬರು ಆಯ್ಕೆ ಮಾಡೋದ್ರಲ್ಲಿ ಇದೆ. ಇದು ಅಂಥದ್ದೇ ಒಂದು ಪ್ರೀತಿಯ ಕತೆ. ಅಭಿ ಮತ್ತು ನಂದಿನಿ ಕಾಲೇಜ್ ಪ್ರೀತಿ ಅಲ್ಲ, ಸಿನಿಮಾ ಸ್ಟೈಲ್ ರೊಮ್ಯಾನ್ಸ್ ಅಲ್ಲ. ಒಂದು ಬಸ್ ಸ್ಟಾಪ್ನಲ್ಲಿ ಒಂದು ಚಿಕ್ಕ ನಗು, ಒಂದು ಎಕ್ಸ್ಕ್ಯೂಸ್ ಮೀ, ಅಲ್ಲಿಂದ ಶುರುವಾದ ಸಾಧಾರಣ ಪ್ರೀತಿ. ಅಭಿ ಹೆಚ್ಚು ಮಾತನಾಡುವವನಲ್ಲ, ಆದರೆ ನಂದಿನಿ ಮಾತಾಡ್ತಿದ್ದಾಗ ಅವನು ಮೌನವಾಗಿ ಕೇಳುತ್ತಿದ್ದ. ಅವಳಿಗೆ ಇಷ್ಟವಾದ ಕಾಫಿ, ಅವಳ ಮೌನದ ಅರ್ಥ, ಅವಳ ಕಣ್ಣೀರಿನ ಕಾರಣ ಎಲ್ಲವನ್ನೂ ಅವನು ಗಮನಿಸುತ್ತಿದ್ದ. ಪ್ರೀತಿ ಶಬ್ದಗಳಲ್ಲಿ ಅಲ್ಲ, ಕಾಳಜಿಯಲ್ಲಿ ಇತ್ತು. ಹೆಚ್ಚು ಡ್ರಾಮಾ ಇಲ್ಲದೆ ಅವರು ಮದುವೆಯಾದರು. ಜನ ಕೇಳ್ತಿದ್ರು, ಲವ್ ಸ್ಟೋರಿಯಾ, ಅರೇಂಜ್ ಮ್ಯಾರೇಜಾ? ಅವರು ನಗುತ್ತಾ ಉತ್ತರಿಸಿದ್ರು, ಇದು ನಮ್ಮದು ಪ್ರೀತಿ ಎಂದು. ಮದುವೆಯಾದ ಮೇಲೆ ಜೀವನ ರೊಟೀನ್ ಆಯಿತು. ಆದರೆ ಅಭಿ ಪ್ರೀತಿಯನ್ನು ರೊಟೀನ್ ಆಗೋಲು ಬಿಡಲಿಲ್ಲ. ಅವಳ ಕೈ ಹಿಡಿದು ಪ್ರತಿ ರಾತ್ರಿ ಕೇಳುತ್ತಿದ್ದ, ನೀನು ಇವತ್ತು ಖುಷಿಯಾಗಿದ್ದೀಯಾ? ಅವಳಿಗೆ ಸರ್ಪ್ರೈಸ್ ಲೆಟರ್ಸ್, ಚಿಕ್ಕ ನೋಟ್ಸ್, ನೀನು ಇದ್ದರೆ ಸಾಕು ಅನ್ನೋ ಮಾತು ಅವಳಿಗೆ ಹೆಚ್ಚು ಖುಷಿ ಕೊಡ್ತಾ ಇತ್ತು. ಒಂದು ದಿನ ಕೆಲಸದ ಒತ್ತಡದಲ್ಲಿ ಅಭಿ ಹೆಚ್ಚು ಮಾತಾಡಲೇ ಇಲ್ಲ. ನಂದಿನಿ ನೋವಿನಿಂದ ಕೇಳಿದಳು, ನಾನು ಬದಲಾಗಿದ್ದೀನಾ? ಅಭಿ ಮೌನ ಮುರಿದು ಹೇಳಿದ, ನೀನು ಅಲ್ಲ, ನಾನು ಸುಸ್ತಾಗಿದ್ದೇನೆ. ಅವನು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ. ಕಷ್ಟದ ದಿನಗಳು. ಅಭಿ ಜಾಬ್ ಕಳೆದುಕೊಂಡ, ಮನೆ, ಫ್ಯೂಚರ್, ಪ್ರೆಷರ್. ಆದರೆ ನಂದಿನಿ ಹೇಳಿದಳು, ನೀನು ಸೋತಿಲ್ಲ, ನಾವು ಒಟ್ಟಿಗಿದ್ದೇವೆ. ಆ ಮಾತು ಅವನಿಗೆ ಮತ್ತೆ ಜೀವ ಕೊಟ್ಟಿತು. ಪ್ರೀತಿ ಗೆದ್ದ ಕ್ಷಣ. ಸಮಯ ಕಳೆದಂತೆ ಅಭಿ ಮತ್ತೆ ನಿಂತ. ಮೊದಲ ಸ್ಯಾಲರಿ ಬಂದ ದಿನ ಅವನು ಗಿಫ್ಟ್ ತಂದಿಲ್ಲ. ಅವನು ಕೇವಲ ನಂದಿನಿಯ ಕೈ ಹಿಡಿದು ಹೇಳಿದ, ನನ್ನ ಬದುಕಿನ ಬಿಗ್ಗೆಸ್ಟ್ ಅಚೀವ್ಮೆಂಟ್ ನೀನೆ. ನಂದಿನಿಯ ಕಣ್ಣಲ್ಲಿ ಕಣ್ಣೀರು, ಅದು ಸಂತೋಷದಿಂದ ಬಂದದ್ದು. ಅವರ ಪ್ರೀತಿ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲ, ಅದು ಪ್ರತಿದಿನದ ರೆಸ್ಪೆಕ್ಟ್, ಪ್ರತಿದಿನದ ಕೇರ್, ಪ್ರತಿದಿನ ನೀನು ಸಾಕು ಅನ್ನೋ ಭಾವನೆ. ರೊಮ್ಯಾನ್ಸ್ ಅಂದರೆ ರೋಜಸ್ ಅಲ್ಲ. ಮದುವೆಯಾದ ಮೇಲೂ ಒಬ್ಬರ ಹೃದಯದಲ್ಲಿ ಇನ್ನೊಬ್ಬರು ಜೀವಂತವಾಗಿರೋದು. ಈ ಪ್ರೀತಿಯ ಕತೆ ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.